ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಚೌಟ್ರಿಯಲ್ಲಿ 150 ಜನಕ್ಕೆ ಒಂದು ನಿಂಬು ರಸ ಮಾಡ್ತಾ ಇದ್ದಾರೆ. ನಿಂಬೆಹಣ್ಣು ರಸ ಹಾಕಿ ಮಾಡೋವಂಥದ್ದು ಇದು ಜೀರಿಗೆ ಮೆಣಸ ರಸ ಮಾಡಿರ್ತೀರಾ, ಟೊಮೊಟೊ ರಸ ಮಾಡಿರ್ತೀರಾ, ಮತ್ತು ಬೇಳೆ ರಸ ಮಾಡಿರ್ತೀರಾ. ಆದರೆ ಇದು ನಿಂಬೆಹಣ್ಣು ರಸ ಹಾಕಿ ಮಾಡೋವಂಥದ್ದು. ಇದು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಇದು ಫಸ್ಟ್ ಟೈಮ್ ಕೇಳಿರೋದು, ಮತ್ತು ಇದು ತಿನ್ನೋದು ಇದೆ ಫಸ್ಟ್ ಟೈಮು ಟೇಸ್ಟ್ ಮಾಡೋದು. ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ನೋಡಿ, ಈಗ ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪ ಹಾಕೊಂಡ್ಮೇಲೆ ಜೀರಿಗೆ ನೋಡಿ, ಜೀರಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ, ಜೀರಿಗೆ ಫ್ರೈ ಆಗಿದೆ. ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದಾರೆ. ಓಕೆ, ಶುಂಠಿ, ಜಿಂಜರ್, ಚಿಲ್ಲಿ ಪೌಡರ್, ಚಿಲ್ಲಿ ಹಾಕಿ, ಹಸಿ ಮೆಣಸಿನ್ಕಾಯಿ, ಚಿಲ್ಲಿ, ನೋಡಿ ಟೊಮೊಟೊ 2 ಬಕೆಟ್ ಹಾಕೊಂಡಿದ್ದಾರೆ. ಕಲ್ಲುಪ್ಪು, ಸಾಲ್ಟ್, ಕೊತ್ತಂಬರಿ ಒಂದಿಡಿ, ಅರ್ಶಿಣ ಪುಡಿ, ಟರ್ಮರಿಕ್ ಪೌಡರ್, ಹಿಂಗು ನೀರು. ಇದನ್ನು ಟೊಮೊಟೊ ಮೆತ್ತು ಆಗೋವರೆಗೂ ಫ್ರೈ ಮಾಡ್ಬೇಕು. ನೋಡಿ, ಫ್ರೈ ಆಗ್ತಾ ಇದೆ. ಇದು ಮೆತ್ತು ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಏನಾಗ್ತೀರಾ ಸರ್? ಇದು ಬೇಳೆ. ಜೀರಿಗೆ ಪೌಡರ್, ರಸಕ್ಕೆ ಬೇಳೆ ಬೇಯಿಸ್ಕೊಣಿ ಅಂಥದ್ದು ಫಿಲ್ಟರ್ ಮಾಡಿ ಹಾಕ್ತಾ ಇದ್ದಾರೆ. ನೋಡಿ, ಇದು ಫುಲ್ಲು ಬೇಳೆ ರಸ ಅನ್ನೋದು ಹಾಕ್ಕೊಂಡಿದ್ದಾರೆ. ಇನ್ನು ಇದು ಕುದಿಲಿಕ್ಕೆ ಬಿಟ್ಟಿದ್ದಾರೆ. ಫುಲ್ ಕುದಿಬೇಕು. ಕುದ್ಮೇಲೆ ನಿಂಬು ರಸ ಹಾಕ್ಬಿಟ್ಟು ಬಿಡುವಂಥದ್ದು. ಓಕೆ. ಕಾಳು ಮೆಣಸು ಪೌಡ್ರು. ನೋಡಿ, ಕಾಳು ಮೆಣಸು ಪೌಡ್ರ್ ಹಾಕ್ಕೊಂಡಿದ್ದಾರೆ ಈಗ. ನೋಡಿ, ಈಗ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ನಿಂಬು ಸಾರು ಅನ್ನೋದು ರೆಡಿ ಆಗಿದೆ. ಇದು ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಈಗ ಕಂಪ್ಲೀಟಾಗಿ ಆಗಿದೆ ಇದು. ಸ್ನೇಹಿತರೆ ನೋಡಿ, ನಿಂಬು ರಸ ಒಂದು 150 ಜನಕ್ಕೆ ಮಾಡಿರೋವಂಥದ್ದು ಇದು. ನೋಡಿ, ಸಕ್ಕತ್ತಾಗಿದೆ. ಮಾಡಿರೋದಂತೂ ಸೂಪರಾಗಿ ಮಾಡಿದ್ರು. ನೋಡೋಣ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ಬಿಟ್ಟು. ಸ್ನೇಹಿತರೆ ನೋಡಿ, ರಸ ಅನ್ನೋದು ಮುಗಿದಿದೆ. ಟೇಸ್ಟ್ ಮಾಡೋ ಸಮಯ ಬಂದಿದೆ. ಅನ್ನ ಮತ್ತು ನಿಂಬು ರಸ ವಾವ್, ಸಕ್ಕತ್ತಾಗಿದೆ. ನೀವು ಯಾವ್ಯಾವ ರಸನ ನೋಡಿರ್ತೀರಿ, ಆದರೆ ಇದು ನಿಂಬು ರಸ ಅನ್ನೋದು ತುಂಬಾ ಯೂನಿಕ್ ಆಗಿದೆ, ಸಕ್ಕತ್ತಾಗಿದೆ. ಇದೊಂದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಇದು ನಿಂಬು ರಸ ಅನ್ನೋದು ಬೇಳೆ ಹಾಕಿ ಮಾಡಿರೋಂಥದ್ದು. ಇದು ನಿಂಬೆಹಣ್ಣು ಕಿವುಚಿದಾರಲ್ಲ, ನಿಂಬೆಹಣ್ಣು ಆಲ್ಮೋಸ್ಟ್ ಒಂದು 10ರಿಂದ ಒಂದು 12 ಹಾಕ್ಕೊಂಡಿರ್ಬೋದು. ಒಂದು ಸೂಪರಾಗಿದೆ. ಎಲ್ಲ ಆದಮೇಲೆ ಇದು ನಿಂಬೆಹಣ್ಣು ರಸ ಹಾಕಿರೋದು ಇದರಲ್ಲಿ. ವಾವ್, ನೋಡಿ, ರಸ ಅಂದರೆ ಹಿಂಗಿರಬೇಕು. ನಾನು ಯಾವ್ಯಾವ ರಸನ ನೋಡಿದ್ದೆ, ಇದೇ ಫಸ್ಟ್ ಟೈಮ್ ಇದು ನಿಂಬು ರಸ ಅನ್ನೋದು ನೋಡಿರೋದು. ಸಕ್ಕತ್ತಾಗಿದೆ. ವಾವ್, ದಯವಿಟ್ಟು ಈ ವಿಡಿಯೋ ಮಿಸ್ ಮಾಡ್ದಿರ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ. ಸಕ್ಕತ್ತಾಗಿ ಬರುತ್ತೆ. ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಫ್ಯಾಮ್ಲಿಗೂ ನೀವೇ ಶೇರ್ ಮಾಡ್ತೀರಾ. ಅಷ್ಟೊಂದು ಚೆನ್ನಾಗಿದೆ ಇದು. ಕಾಳು ಸಾರು, ಸಾರು, ಈ ಸಾರು, ಪಪ್ಪು, ಅದು ಇದು ಮಾಡ್ಕೊಂಡು ತಿಂತಾ ಇರ್ತಾರೆ. ಇದೊಂದು ಸಲ ಮಾಡ್ಕೊತೀನಿ. ಸೂಪರಾಗಿದೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ನೋಡಿ, ಕಲ್ಕತ್ತಾ ಸ್ಟೈಲಲ್ಲಿ ಆಲೂ ಸಬ್ಜಿ ರೆಡಿ ಆಗಿದೆ. ವಾವ್, ಇದರ ಸ್ಮೆಲ್ಲೇ